ಸ್ನೇಹಿತರು ಸಡನ್ನಾಗಿ ಈ ಥರ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಯಾಕೆಂದರೆ ಕರಿಯ 2 ಆಗಿರ್ಬೋದು, ಗಣಪ ಆಗಿರ್ಬೋದು, ಸೂಪರ್ ಡೂಪರ್ ಹಿಟ್ ಮೂವಿ. ಅದಕ್ಕಿಂತ ಜಾಸ್ತಿಯಾಗಿ ನಾನೇನು ಅವ್ರ ಜೊತೆ ವರ್ಕ್ ಮಾಡಿಲ್ಲ. ನಮ್ಮ ವರ್ಧನ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಯಾವಾಗಲೂ ಎಲ್ಲೇ ಸಿಕ್ಕಿದ್ರೂ ತುಂಬ ಆತ್ಮೀಯತೆಯಿಂದ, ತುಂಬ ವಿನಯತೆಯಿಂದ, ಒಂದು ಹಂಬಲ್ ಪರ್ಸನ್ ಆಗಿಬಿಟ್ಟು ನಮ್ಮ ಜೊತೆ ಮಾತಾಡೋದು, ವ್ಯವಹರಿಸೋದು ತುಂಬ ಚೆನ್ನಾಗಿತ್ತು. ಜೊತೆಗೆ ಸಿಕ್ಕಾಗ ನಾವು ಮಾತಾಡ್ಕೊಂಡಿದ್ವಿ, ಒಂದು ದಿವಸ ಜೊತೆಗೆ ವರ್ಕ್ ಮಾಡೋಣ, ಅವ್ರ ಬ್ಯಾನರ್ ಆಗಿರ್ಬೋದು ಅಥವಾ ಅವ್ರು ಬೇರೆ ಹೀರೋ ಆಗಿದ್ದಾಗಲೂ ಆಗಿರ್ಬೋದು, ನಾವು ಕೆಲಸ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ನಮ್ಮ ಕಲೀಗ್ ನಮ್ಮ ಜೊತೆ ಇಲ್ಲ. ತುಂಬ ಜನ ಒಳ್ಳೊಳ್ಳೆ ಆ್ಯಕ್ಟ್ರಸ್ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಹಿಂಗೆ ಗೊತ್ತಿಲ್ಲ ಅದು ಯಾಕಂತ ಹೇಳ್ಬಿಟ್ಟು ತುಂಬ ಬೇಜಾರಾಗ್ತಿದೆ. ಅವರೆಲ್ಲೇ ಇರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ. ಸರ್, ಸಂತೋಷ್ ನಾನು ಒಂದು ಸಿನಿಮಾ ಕೆಲಸ ಮಾಡಿದ್ವಿ, ಕರಿಯ 2 ಅಂತೇಳಿ. ಹತ್ತತ್ರ ಒಂದು 25 ದಿನ ಕೆಲಸ ಮಾಡಿದ್ವಿ. ಅದಾದ ನಾವು ಐ ಥಿಂಕ್ 6-7-8 ವರ್ಷ ಆಯಿತು ಸಿನಿಮಾ ಮಾಡಿ. ಅದಾದಮೇಲೂ ನಾವು ಕಂಟಿನ್ಯೂಸ್ ಟಚ್ಚಲ್ಲಿದ್ವಿ, ಯಾವಾಗಲೂ ಮಾತಾಡ್ತಾನೆ ಇರ್ತಿದ್ವಿ ಯಾವಾಗಲೂ. ಆಮೇಲೆ ಅವ್ರದ್ದು ಹೋಮ್ ಪ್ರೊಡಕ್ಷನ್ ಒಂದು ಕತೆ ಕೇಳಿದ್ರು ಆ್ಯಕ್ಚುಲಿ ಅವರು. ಆ ಕತೆ ಬಗ್ಗೆ ನಂತರನೂ ಹೇಳಿದರು, ಈ ಸಿನಿಮಾ ಒಟ್ಟಿಗೆ ಕೆಲಸ ಮಾಡೋ ವರ್ಧನ್. ಕರಿಯ 2 ಆದಮೇಲೆ ನಾವೆಲ್ಲೋ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ, ಈ ಸಿನಿಮಾ ಕೆಲಸ ಮಾಡಿ ನಾನು ಡೈರೆಕ್ಟ್ರಿಗೆ ಆಲ್ರೆಡಿ ಮಾತಾಡಿದ್ದೀನಿ, ಇದು ಕೆಲಸ ಮಾಡೋಣ ಅಂತೇಳಿದರು. ತುಂಬ ಒಳ್ಳೆಯ ಮನುಷ್ಯ. ಎಷ್ಟು ಅಂದರೆ ಎಲ್ಲ ಅವ್ರು ಮಾಡಿದ ಸಿನಿಮಾಗಳೆಲ್ಲ ಅವರೇ ನಿರ್ಮಾಪಕರು. ಆ್ಯಕ್ಚುಲಿ ಅವ್ರ ತಂದೆನೇ ನಿರ್ಮಾಪಕರು. ಅವ್ರ ತಂದೆಗೆ ಭಾಳ ದೊಡ್ಡ ಕನಸಿತ್ತು. ಆವಾಗ ಕರಿಯ 2 ಮಾಡೋ ಅವ್ರ ತಂದೆ ತುಂಬ ದೊಡ್ಡ ಕನಸಿತ್ತು, ಮಗ ತುಂಬ ದೊಡ್ಡ ಎತ್ತರಕ್ಕೆ ಹೋಗಬೇಕು, ಆ ಥರ ತುಂಬ ದೊಡ್ಡ ಕನಸುಗಳಿತ್ತು. ಸಂತೋಷಕ್ಕೂ ತುಂಬ ದೊಡ್ಡ ಕನಸಿತ್ತು, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ತುಂಬ ದೊಡ್ಡ ಮಟ್ಟದಲ್ಲಿ ಆಗಬೇಕು, ಬೇರೆ ಬೇರೆ ಥರದ ಈಗಿನ ಟ್ರೆಂಡಲ್ಲಿ ನಡೀತಿರೋ ಸಿನಿಮಾಗಳನ್ನ ಮಾಡಬೇಕು, ಆ ಥರ ತುಂಬ ಕನಸುಗಳಿತ್ತು. ಎಲ್ಲ ಬಿಟ್ಟು ಅರ್ಧದಲ್ಲೇ ಹೊರಟೋಗಿದ್ದಾರೆ ಅಂತ ಅಂದ್ಕೊಳ್ಳೋದು ಬೇಡ. ಫಾರ್ ಎವರ್ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಾವು ಮಾಡೋ ಕೆಲಸದಲ್ಲಿ ಇರ್ತಾರೆ, ನಾವು ಮಾಡೋ ಕೆಲಸದಲ್ಲಿ ಯಾವಾಗಲೂ ನೆನಪಾಗಿರ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಆ ಭಗವಂತ ಅವ್ರ ಕುಟುಂಬಕ್ಕೆ ಅದನ್ನು ಈ ನೋವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ. ಮತ್ತು ಹಾಕೋದೇನು ಬೇಡ ಅನ್ಸುತ್ತೆ, ಬೇಕಾದ್ರೆ ಸಂತೋಷ್ ತುಂಬ ಒಳ್ಳೆ ಸ್ನೇಹಿತ. ಜಾಸ್ತಿ ನಮಗೆ ಸಿನಿಮಾದಲ್ಲಿ ಅಂದರೆ ಅವ್ರ ಜೊತೆ ಸಿನಿಮಾ ಏನೂ ಮಾಡಿಲ್ಲ, ಬಟ್ ನಾವೊಂದು 2-3 ಸಾರಿ ಸಿಕ್ಕಿ ಮಾತಾಡಿ ಒಂದು ರಿಲೇಷನ್ಶಿಪ್ಪು ಇದ್ದಂಥ ಒಬ್ಬ ವ್ಯಕ್ತಿ. ತುಂಬ ಚಿಕ್ಕ ವಯಸ್ಸು, ಹಿಂಗಾಗಬಾರ್ದಾಗಿತ್ತು. ಸ್ವಲ್ಪ ಕೇರ್ ತಗೋಬೇಕಿತ್ತು. ಏನು ಮಾಡೋಂಗಿಲ್ಲ, ಚಿಕ್ಕ ವಯಸ್ಸಲ್ಲೇ ಈ ಥರ ಆಗೋದು. ನಮ್ಮ ಇಂಡಸ್ಟ್ರಿಗೆ ಲಾಸ್. ಅವ್ರು ಇದ್ದಿದ್ರೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಿರೋರು, ತುಂಬ ಚೆನ್ನಾಗಿ ಬದುಕ್ಬೋದಾಗಿತ್ತು. ತುಂಬ ಬೇಜಾರಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ.